ಬಳಿಕ ರಾಜ್ಯ ಸರ್ಕಾರ ಪತನ ಅಂತ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ರು. ಶೋಭಾ ಕರಂದ್ಲಾಜೆ ಅವರ ಈ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸರ್ಕಾರ ಪತನ ಅಲ್ಲ, ಶೋಭಕ್ಕ ಟಿಕೆಟ್ ಪತನ ಆಗತ್ತೆ. ಕರಂದ್ಲಾಜೆಗೆ ಕಾರ್ಯಕರ್ತರು ಟಿಕೆಟ್ ಕೊಡಬೇಡಿ ಅಂತಿದ್ದಾರೆ. ಶೋಭಕ್ಕ ಟಿಕೆಟ್ ಗಟ್ಟಿ ಮಾಡಿಕೊಳ್ಳಲಿ ಅಂತ ಎಂಬಿ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ. ಆಪರೇಷನ್ ಕಮಲ ಮಾಡದಂತಹ ಪರಿಸ್ಥಿತಿ ಇದೆ, ನಿಮ್ಮ ಟಿಕೆಟ್ ಅನ್ನ ನೀವು ಗಟ್ಟಿ ಮಾಡಿಕೊಳ್ಳಿ ಅಂತ ಎಂಬಿ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ. ಶೋಭಕ್ಕ ಅದೇ ಇದರಲ್ಲಿ ಇರಲಿ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಸೋಲಿಸಿ 135 ಸೀಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಆಪರೇಷನ್ ಕಮಲ ಮಾಡ್ತೀವಿ ಅಂದ್ರೆ ಮಾಡ್ಲಾರ್ದಂಗೆ ಅದಲ್ಲಿ ಯಾರು ಒಬ್ಬರು ಶಾಸಕರು ಹೋಗಂಗಿಲ್ಲ. 50 ಜನ ಶಾಸಕರು ಇರಬೇಕು. ಶೋಭಕ್ಕ ಎಲ್ಲಿದೆ 50 ಮಂದಿ ತಗೊಂಡ್ಬರ್ತಾರಂತ ಕೇಳ್ರಿ ಅವ್ರಿಗೆ. ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರೇ ನಿಮ್ಗೆ ಟಿಕೆಟ್ ಬೇಡ, ಬೇರೆ ಕೊಡಿ ಅಂತ ಅಭಿಯಾನ ಮಾಡ್ತಾರೆ. ಮತ್ತು ಇದನ್ನು ಹೇಳ್ಬಾರ್ದ ನಾಗಳೇ ನೋಡಿರಿ, ಅವ್ರ ಕ್ಷೇತ್ರದಾಗೆ ಏನ್ರಿ ಮಾಧ್ಯಮದವ್ರು ನೀವೇ ಹೇಳ್ತಾ ಇದ್ದೀರಿ ಅವ್ರು ಟಿಕೆಟ್ ಕೊಡಬೇಡ ಅಂತ. ಅಂಥವ್ರ ಮೇಲೆ ನೀವು ಸರ್ಕಾರ ಪತನ, ಅವ್ರದ್ದೇ ಪತನ ಆಗ್ತದೆ. ಟಿಕೆಟ್ ಅವ್ರದ್ದೇ ಟಿಕೆಟ್ ಕಟ್ ಆಗುತ್ತದೆ. ಅದಕ್ಕೆ ಶೋಭಕ್ಕ ತಮ್ಮ ಟಿಕೆಟ್ ಗಟ್ಟಿ ಮಾಡ್ಕೊಳ್ಳಿ ಮೊದಲು. ಸರ್, ರಾಜ್ಯಸಭೆ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂತ ಯಾರಿಗೆ ಪ್ರಶ್ನೆನೇ ಇಲ್ಲ. 5ನೇ ಅಭ್ಯರ್ಥಿ ಯಾರಿದ್ರು ಏನಾಯ್ತು, ನಮ್ಮದು ಸೀಟು ಎಲ್ಲ ಸೀಟ್ಗಳು ಗೆಲ್ತೀವಿ, ನಮಗೆ ಸರ್ಪ್ಲಸ್ಸು ಅದಾವೆ, ಎಲ್ಲೇ ಪ್ರಶ್ನೆನೇ ಇಲ್ಲ. ಮತ್ತು ಇದರಲ್ಲಿ ಎಲ್ಲನೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಅಬ್ಸರ್ವ್ಸಕ್ಕಂತ. ಸುಮ್ಮನೆ ನಾವೆಲ್ಲರೂ ಕೂಡ ಇರಬೇಕು ಒಂದು ಅಂಥೇಳಿ ಶಾಸಕಾಂಗ ಸಭೆ ಅದ ಕೂಡಿರೋಣ ಅಂತ ಮಾಡಿದೆ ಅಷ್ಟೇ. ಬಿಟ್ಟರೆ ಅಲ್ಲೇನು ಕೂಡ ಇನ್ನೂ ಒಂದು 2 ಓಟ್ ಎಕ್ಸ್ಟ್ರಾ ಬರ್ತಾವೆ, ಕಡಿಮೆ ಬರೋಂಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.